ನಮಸ್ತೆ ಎಲ್ಲರಿಗೂ, ಶುಭ ಸಂಜೆ. ಇವತ್ತು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಕೆಲವೊಂದು ವಿಷಯವನ್ನು ತಿಳಿಸಬಾರ್ದು ಅಂತಿದೆ, ಬಟ್ ತಿಳಿಸ್ಬೇಕು ಅನಿಸಿತು. ಯಾಕಂದರೆ ಇದು ಕೆಲವರಿಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ನಾನು ಸೌಜನ್ಯ ಹೋರಾಟಗಾರರ ವಿರುದ್ಧ ಹೋರಾಟ ಮಾಡಿ ಕೆಲವು ಸಮಯ ಆಗ್ತಾ ಬಂತು. ಒಂದು 2-3 ತಿಂಗಳಾಗ್ತಾ ಬಂತು. ಸಾಧಾರಣ ಒಂದು ಡಿಸೆಂಬರಲ್ಲಿ ಶುರುವಾಗಿದೆ ನನ್ನ ಇದು ವ್ಯಥೆ. ಅದರ ಮುಂದುವರಿದ ಭಾಗವಾಗಿ ಕೊನೆಗೆ ತುಂಬ ಜನ ನನಗೆ ಕೇಳಿದ್ದಿದೆ, ನೀವು ಈ ಥರ ವೀಡಿಯೋ ಮಾಡಿ ಬಿಡೋದಕ್ಕಿಂತ ನಿಮಗೆ ಕಾನೂನಾತ್ಮಕವಾಗಿ ಯಾಕೆ ಆ್ಯಕ್ಷನ್ ತಗೊಳ್ಬಾರ್ದು ಅಂತ. ನಾನು ಪ್ರಯತ್ನ ಮಾಡಿದ್ದೀನಿ. ಜನವರಿ 31ರಿಂದ ಮಾರ್ಚಲ್ಲಿ ನಾನು ತುಂಬ ಸಲ ಪೊಲೀಸ್ ಸ್ಟೇಷನಿಗೆ ಹೋದೆ. ನಿಮ್ಗೆ ಗೊತ್ತಿರ್ಬೋದು, ನನ್ನ ಕೆಲಸ ಮುಗ್ದ ಮೇಲೆ, ನಾನು 4 ಗಂಟೆಗೆ ನಾನು ಕೆಲಸ ಮುಗಿಸಿ 7 to 4 ಶಿಫ್ಟ್ ಮಾಡ್ತೀನಿ. ಹೆಚ್ಚಿನ ದಿವಸನೂ ನಾನು ಈವ್ನಿಂಗ್ ಪೊಲೀಸ್ ಸ್ಟೇಷನಿಗೆ ಹೋಗ್ತಿದ್ದೆ. ಕಂಪ್ಲೇಂಟ್ ಕೊಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ಗಳ ಬಗ್ಗೆ. ಫಸ್ಟಿಗೆ ನಾನು HSR ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟೆ, ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ. ಸೊ ಅಲ್ಲಿ ಏನಾಗಿತ್ತು, ಅವರು ಒಳ್ಳೆ ರೆಸ್ಪಾಂಡ್ ಮಾಡಿದರು ನನಗೆ ಆ್ಯಕ್ಚುಲಿ. ಬಟ್ ನಿಮಗೆ ಗೊತ್ತಿರ್ಬೋದು, ಕಾನೂನು ಇದರಲ್ಲಿ BNS ಹೊಸ ಕಾಯ್ದೆ ಪ್ರಕಾರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಇಮ್ಮಿಡಿಯೇಟ್ FIR ಆಗಲ್ಲ. ಸೊ ನಾನು ಅಲ್ಲಿ ಹೋಗಿ ತುಂಬ ಫೈಟ್ ಮಾಡಿದ ವಿಷಯ. ಆದರೆ ವೀರೇಂದ್ರ ಹೆಗ್ಡೆಯವರಿಗೊಂದು ಕಾನೂನು, ಸಾಧಾರಣ ಜನರಿಗೊಂದು ಕಾನೂನಾ? ಯಾಕಂದರೆ ನಾನು ಹೋರಾಟ ಮಾಡ್ತಾ ಇರುವಾಗ ನಾನು ಸಣ್ಣ ಪುಟ್ಟ ಪೋಸ್ಟ್ಗಳಿಗೂ ಕೂಡ, ಸಣ್ಣ ಪುಟ್ಟ ಫೇಸ್ಬುಕ್ ಪೋಸ್ಟ್ಗಳಿಗೆ ಕೂಡ FIR ಮಾಡಿದವರು ನೀವು. ಸೊ ನನ್ನದು ಯಾಕೆ ಆಗ್ತಿಲ್ಲ ಅಂತ ಅದು ನೀವು ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಅಂದರು. ಕೊನೆಗೂ ನನಗೂ ACBಗೂ ತುಂಬ ಇದಾಗ್ತದೆ, ವಾಕ್ಸಮರನೇ ಆಗುತ್ತೆ ಅಲ್ಲಿ. ಮತ್ತು ಅವರು ಏನು ಮಾಡ್ತಾರೆ, ನನಗೆ ನಾನು ಹೇಳಿ ಆರ್ಡ್ರ್ ಕಾಪಿ ತೆಗೆದುಕೊಡಿ. ಮತ್ತು ಅವರು BNS ಕಾಯ್ದೆಯ ಹೊಸ ಆರ್ಡರ್ ಶೀಟನ್ನು ನನಗೆ ತೆಗೆದುಕೊಡ್ತಾರೆ. ಸೊ ನಾನು ಕಾನೂನಿಗೆ ತಲೆಬಾಗಲೇಬೇಕು. ಆಯಿತು, ನೆಕ್ಸ್ಟು ನೀವು ಹೇಳ್ತಾರೆ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸಿ ಮತ್ತು ನೀವು ಕೋರ್ಟ್ ಥ್ರೂ FIR ಮಾಡಿಸಿ. ನನಗೆ FIR ಮಾಡಬೇಕು ಅಂತ ಇದ್ದಿದ್ದು ಒಂದೇ. ಯಾಕಂದರೆ ನನ್ನ ಮೇಲೆ, ನಾನು ಹೋರಾಟ ಮಾಡ್ತಿರುವಾಗ ನನ್ನ ಮೇಲೆ ಸಣ್ಣ ಪುಟ್ಟ ಪೋಸ್ಟ್ಗಳಿಗೆ FIR ಮಾಡ್ತಿರುವಾಗ ನಮ್ಗೆ ಯಾಕೆ ಮಾಡಬಾರ್ದು ಅವ್ರ ಮೇಲೆ? ಈಗ ಹೋರಾಟ ಮಾಡ್ತಿರೋದು ನನ್ನದೇ ಟೀಮ್ನವರ ವಿರುದ್ಧ. ಎಲ್ಲ ವಿಷಯವು ಕಂಟೆಂಟ್ ಸ್ಟ್ರಾಂಗ್ ಇದೆ. ಅಷ್ಟು ಅಬ್ಯೂಸಿವ್, ಅಶ್ಲೀಲವಾದ ವರ್ಡ್ಸ್ಗಳು ನಾನು ಬರಲಿಲ್ಲ. ನನ್ನ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಹೋರಾಟದಲ್ಲಿರುವಾಗ ಅವರ ಟೀಮ್ನ ವಿರುದ್ಧ ಬರೆದಿದ್ದಕ್ಕೆ ನನಗೆ ಕೇಸ್ ಹಾಕಿದ್ದಾರೆ, FIR ಹಾಕಿದ್ದಾರೆ. ಅಲ್ಲಿಂದಲೂ ನಾನು ಹೈಗ್ರೌಂಡ್ ಸ್ಟೇಷನ್ SIಗೆ ಕಾಲ್ ಮಾಡಿ ಕೇಳಿದ್ದೆ, ಸರ್ ನೀವು ನನ್ನ ಮೇಲೆ ಹೇಗೆ FIR ಹಾಕಿದೆ, ಈಗ ಯಾಕೆ ಆಗ್ತಿಲ್ಲ? ಸೊ ಅವ್ರು ಹೇಳಿದರು, ಡಿಪೆಂಡ್ಸ್ ಮೇಡಮ್, ನೀವು ಮಾತಾಡಿ, ನಿಮಗೆ ಅಲ್ಲಿ ಮಾಡೋದಿದೆ, ನೆಕ್ಸ್ಟ್ ಲೆವೆಲಿಗೆ ಹೋಗಿ ಅಂತ. ನಾನು ಮತ್ತೆ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆದೆ. ಅಲ್ಲಿ ಕೂಡ ಅವರು FIR ಮಾಡೋಕ್ಕೆ ಒಪ್ಪಿಲ್ಲ. ಸೊ ನನಗೆ ಒಂಥರ ಬೇಡ ಬಿಡಿ ಸಾಯಲಿ ಅಂಥೇಳಿ ನಾನು ಎಲ್ಲ ರೀತಿಯಲ್ಲಿ, ಈವನ್ ಇನ್ಕ್ಲೂಡಿಂಗ್ ಐ ಅಪ್ರೋಚ್ ಕಮಿಷನರ್ ಆಲ್ಸೋ. ಮಂಗಳೂರು ಕಮಿಷನರನ್ನು ನಾನು ತುಂಬ ಸಲ ಒಮ್ಮೆ ಭೇಟಿ ಮಾಡಿದ್ದೀನಿ ವಿಷಯಕ್ಕೆ. ಬೆಂಗಳೂರು ಕಮಿಷನರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ನನಗೆ. ಮಂಗಳೂರಲ್ಲಿ ಅಲ್ಲಿ ನನ್ನ ಫ್ಯಾಮಿಲಿಯವರು ಅವರ ಹತ್ರ ಹೋಗ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ನಾನು ಬೆಂಗಳೂರಾಗಿರೋ ಕಾರಣ ಇಲ್ಲೇ FIR ಮಾಡಿಸ್ಬೇಕು ಅಂತಿತ್ತು. ಕೊನೆಗೆ ನಾನು ನಿಮಗೆ ಹೇಳಿದೆ, ಮಾರ್ಚ್ 31 ತನಕ ನಾನು ಸುಮ್ಮನೆ ಇರ್ತೀನಿ. ಯಾಕಂದರೆ ನನಗೆ ಆಫೀಸ್ ವರ್ಕ್ ಬಿಟ್ಟು ಪೊಲೀಸ್ ಸ್ಟೇಷನ್ ಹಿಂದೆ ಓಡಲಿಕ್ಕೆ ಆಗೋದಿಲ್ಲ. ಸೊ ಏಪ್ರಿಲ್ 2ರಿಂದ ನಾನು ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ನಾನು ಥಿಂಕ್ ಮಾಡಿದ್ದು, ಪ್ರಶಾಂತಲ್ಲಿ ಮಾತಾಡೋಣ, ಅಲ್ಲಿಂದೇ ಸ್ಟಾರ್ಟ್ ಆಗಿದ್ದು ಸಮಸ್ಯೆ ಬಗೆಹರಿಸೋಣ ಅಂತ. ಅಲ್ಲಿ ಅವ್ರು ಏನು ಮಾಡಿದರು ನಿಮಗೆ ಗೊತ್ತು, ನನ್ನ ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ದಾಖಲೆ ಮಾಡಲಿಕ್ಕೆ ಹೋದರು. ಸುಮ್ಮನೆ ಮಗಳನ್ನು ಕದಲಿಕ್ಕೆ ಬಂದಿದ್ದೇನೆ ಅಂತ ಒಂದು ಸುಳ್ಳು ಕಂಪ್ಲೇಂಟ್, ಗಾಣಿಗ ಆ್ಯಂಡ್ ಪ್ರಶಾಂತ್. ಅದಕ್ಕೆ ಗಾಣಿಗ ನಿನ್ನೆ ಪೆಟ್ಟು ತಿಂದಿದ್ದಾನೆ, ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದಾನೆ, FIR ಇದು ಏನೂ ಆಗಿಲ್ಲ ಅಂತ. ಕೋಟ ಸ್ಟೇಷನಲ್ಲಿ FIR ಆದ ಕಾಪಿ ನಮಗೆ ಸಿಕ್ಕಿದೆ. ಸೊ ಅದರಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ. ದಿನೇಶ್ ಗಾಣಿಗರ ಹೆಂಡತಿ ಕೊಟ್ಟಿರೋದು ಶಾರದಾ ಅಂತ. ಅವರು ಮಗಳು ಮಿಸ್ಸಿಂಗು, 13ಕ್ಕೆ ಮಿಸ್ಸಿಂಗು, 14ಕ್ಕೆ ಬೆಳಿಗ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ಕೋಟ ಸ್ಟೇಷನಲ್ಲಿ. ಅದರದ್ದೊಂದು ವೀಡಿಯೋ ಮಾಡಿದ್ದೀನಿ ನಾನು. FIR ಕಾಪಿ ಸಮೇತ ನನ್ನಲ್ಲಿದೆ. ಸೊ ಅವರಿಗೆ ನಿನ್ನೆ ಹೇಳಿದ್ರೆ ಕೇಸ್ ಹಾಕ್ತೀನಿ ಅಂತ. ಯಾರ ಮೇಲೆ ಕೇಸ್ ಹಾಕ್ಲಿಕ್ಕಾಗಲ್ಲ, ಯಾರು ಸುಳ್ಳು ಸುದ್ದಿ ಪ್ರಚಾರ ಮಾಡಲಿಲ್ಲ. ಬಟ್ ರೀಸನ್ ಬರೀಲಿಲ್ಲ ಅವರು, ಯಾರ ಜೊತೆ ಏನು ಯಾವುದಕ್ಕಿಂತ FIR ಆಗಿದೆ ಅಂತ. ಇದು ಮಿಸ್ಸಿಂಗ್ ಅಷ್ಟೇ ಕೊಟ್ಟಿದ್ದಾರೆ. ಐ ಥಿಂಕ್ ಕಂಪ್ಲೇಂಟ್ ಕ್ಲೋಸ್ ಆಗಿಲ್ಲ. ಮಿಸ್ಸಿಂಗ್ ಆಗಿದೋ ಅದು ರಿಸಾಲ್ವ್ ಆಗಿದೆ ನನಗೆ ನನಗೆ ಅದು ಅಪ್ಡೇಟ್ ಸಿಗುತ್ತೆ. ಸೊ ಗಾಣಿಗರು ಹೇಳ್ತಾರೆ, ನನ್ನ ಮನೆಯವರಿಗೆ ಬೇಜಾರಾಗಿದೆ, ಫ್ಯಾಮಿಲಿಯವರಿಗೆ ಬೇಜಾರಾಗಿದೆ. ಗಾಣಿಗರೇ ನಿಮಗೆ ಕೇಳ್ತಾ ಇರೋದು, 2 ತಿಂಗಳ ಮೊದಲು ಜನವರಿ ಎಂಡಿಗೆ ಮಿಡಲಲ್ಲಿ ನೀವು ಒಂದು ಮೊಬೈಲ್ ತಗೊಂಡು ಬಾಯಿಗೆ ಬಂದಾಗೆ ನನ್ನ ಬಗ್ಗೆ ಬಗಳಿದಾಗ, ಅನಿತಾ ಡ್ರಗ್ಸ್ ಸೇವಿಸ್ತಾಳೆ, ಗಾಂಜಾ ಸೇವಿಸ್ತಾಳೆ, ಮಾನಸಿಕ ರೋಗಿ, ಮತ್ತೇನೋ ಮೋಸ ಮಾಡಿದ್ದಾಳೆ, ಯಾವ ವಿಚಾರನೂ ಸತ್ಯ ಅಲ್ಲ. ಆಗ ನಿಮ್ಮ ಹೆಂಡತಿ ನೀವು ಆಲೋಚನೆ ಮಾಡಬೇಕಿತ್ತು, ನಾಳೆ ಈ ಕರ್ಮ ನನಗೆ ತಟ್ಟುತ್ತೆ ಅಂತ. ಕೋಟ ಅಮೃತೇಶ್ವರಿ ದೇವಿ ಸಾಧಾರಣ ದೇವಿ ಅಲ್ಲ.
ನಾನು 2 ಸಲನೂ ಫೆಬ್ರವರಿ 5ಕ್ಕೂ ಏಪ್ರಿಲ್ 2ಕ್ಕೂ ನಾನು ಹೋಗಿದ್ದು ಕೋಟ ಅಮೃತೇಶ್ವರಿ ದೇವಿಯ ಪಾದಕ್ಕೆ. ಅದಂತೂ ಏಪ್ರಿಲ್ 2ರಂದು ನಾನು ಸಾಧಾರಣ ಪೊಲೀಸ್ ಸ್ಟೇಷನ್ಗೆ ಡೈರೆಕ್ಟ್ ಹೋದವಳು 8-8:30 ತನಕ ಅಲ್ಲೇ ಇದ್ದೆ. ಬಾಗಿಲು ಹಾಕುವವರೆಗೆ ಅಲ್ಲೇ ಇದ್ದೆ. ನನಗೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಆಗ್ತಿರಲಿಲ್ಲ. ಆ ದೇವಿ ನನ್ನ ಜೊತೆ ಇರುವಾಗ ನಾನು ಯಾಕೆ ಹೆದರಬೇಕು? ದೇವಿ ನೋಡ್ಕೋತಾಳೆ. ಬಟ್ ಅಲ್ಲಿ ದೇವಿ ಮಾತ್ರ ಅಲ್ಲ, ನಾನು ಸಹ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗಿದೆ ಅಂತ. ಇವರಿಗೆ ಕಾನೂನಿನ ರುಚಿ ತೋರಿಸಲೇಬೇಕು ಅಂತ ನಾನು ಕೂಡ ಪೊಲೀಸ್ ಮೇಸ್ಟರ್ ಹತ್ತಿದ್ದೀನಿ. ಯಾವುದೇ ಕೋರ್ಟ್ ಆರ್ಡರ್ ಇಲ್ಲದೆ ಒಂದು ಸ್ಟೇಷನಲ್ಲಿ, ನಾನು ಆ ಸ್ಟೇಷನ್ ಮತ್ತೆ ಹೇಳ್ತೀನಿ ಯಾಕಂದರೆ ತಲುಪುವವರಿಗೆ ನೋಟಿಸ್ ತಲುಪಲಿ ಅಂತ ನನಗೆ ಹೇಳಲೇಬೇಕಾಗಿ ಬಂತು. ತುಂಬ ನನಗೆ ಡಿಪಾರ್ಟ್ಮೆಂಟ್ ಬಗ್ಗೆ, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೆಮ್ಮೆ ಅನಿಸಿದ ವಿಚಾರ. ನಾನು ಮೆಜೆಸ್ಟಿಕಲ್ಲಿರೋ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಹೋಗಿದ್ದೆ, ಕೈ ಮುಗಿದು ನೇರ ಹೋಗಿದ್ದು ಪೊಲೀಸ್ ಸ್ಟೇಷನಿಗೆ. ಒಬ್ಬರಿಗೆ ಮಾತ್ರ ಹೇಳಿದೆ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ. ಆವಾಗಲೇ ನಾನು ಮಧ್ಯಾಹ್ನ ಬರೆದಿದ್ದು ಕಂಪ್ಲೇಂಟು. ಅದು ಏನು ಬರ್ದೆ ಅಂತ ನಂಗೆ ಗೊತ್ತಿಲ್ಲ. 2-2.5 ಪೇಜ್ ಬರೆದೆ ನಾನು. ಹೋರಾಟಕ್ಕೆ ಬಂದಾಗಿಂದ ಇಲ್ಲಿವರೆಗೆ ನನಗೆ ಆದ ಸಮಸ್ಯೆಗಳನ್ನೆಲ್ಲ ಬರೆದು SIಗೆ ತೋರಿಸಿದೆ. ಕೆಲವು ಆಡಿಯೋಗಳು, ಫೇಸ್ಬುಕ್ ಪೋಸ್ಟ್ಗಳು, ನನ್ನ ಫೋಟೋ ಇರೋದು, ಇನ್ಕ್ಲೂಡಿಂಗ್ CCTV ಫುಟೇಜ್, ಯಾರು ಪ್ರಶಾಂತ್ PR ಶೇರ್ ಮಾಡಿರೋದು, ನನ್ನನ್ನು ತೇಜವಾದಿ ಮಾಡಲಿಕ್ಕೆ ಟ್ರೈ ಮಾಡಿದ್ದು, ಯಾವ ಅಕೌಂಟಿಂದ ಏನೇನೆಲ್ಲ ತೋರಿಸಿದೆ. ಎಲ್ಲದದ್ದು ಪ್ರಿಂಟೌಟು, ಪೆನ್ ಡ್ರೈವಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಇತ್ತು. ನನ್ನ ಬಗ್ಗೆ ಕ್ರಿಯೇಟ್ ಮಾಡಿದ ಚಾಟ್ಗಳು, ಅಶ್ಲೀಲ ಚಾಟ್ಗಳು, ನಂದು ಮತ್ತು ನಾನು ಪ್ರಶಾಂತ್ಗೆ ಮಾಡುವಾಗೆ ಕ್ರಿಯೇಟ್ ಮಾಡಿದ ಅಶ್ಲೀಲ ಚಾಟ್ಗಳು, ಸಾಂಗ್ಗಳು, ಎಡಿಟೆಡ್ ಸಾಂಗ್ಗಳು, AI ಕ್ರಿಯೇಟೆಡ್ ಸಾಂಗ್ಗಳು, ತೀರಾ ಕೆಟ್ಟ ಶಬ್ದಗಳು ಎಲ್ಲವನ್ನು. ಮತ್ತು ಸಿಸ್ಟರ್ಸ್ ಆಫ್ ಸೋಲ್ಜರ್ಸ್ ಅಂತ ಒಂದು ಗ್ರೂಪ್ ಇದು, ವಾಟ್ಸಪ್ ಗ್ರೂಪ್ ಇದು, ಲಿಂಕು, ಅಣ್ಣ ಬೆಣ್ಣೆ ಎಲ್ಲ ಏನೆಲ್ಲ ನನ್ನ ಬಗ್ಗೆ ಯಾರೆಲ್ಲ, ಒಬ್ಬ ವ್ಯಕ್ತಿ ಅಲ್ಲ, ಪ್ರಶಾಂತ್ PRSಯಿಂದ ಹಿಡಿದು ಯಾರೆಲ್ಲ ಈ ಪ್ರಕರಣದಲ್ಲಿ ನನ್ನ ಜೊತೆ ಆಟ ಆಡಿದ ಒಂದು ಗ್ಯಾಂಗ್, ಅನೀಶ್ ಜಾರ್ಜ್, ಹರಿಣಾಕ್ಷ ಶೆಟ್ಟಿ, ವಿಜಯನಾರವಿ, ಎಲ್ಲರದು ಹಿಡ್ಕೊಂಡು ನಾನು ಒಂದು ಕಂಪ್ಲೇಂಟ್ ಕೊಟ್ಟೆ. ಅದು ಹೇಗಿತ್ತಂದರೆ ಡ್ರಾಫ್ಟು, ಅದರಲ್ಲಿ ಒಂದು 3-4 ಸೆಕ್ಷನ್ ಆ್ಯಡ್ ಆಯಿತು. ನನಗೆ ಹೇಳಿದಲ್ಲ, ನನಗೆ ಪೊಲೀಸರು ಕೇಳಿದರು ಯಾರಮ್ಮ ಡ್ರಾಫ್ಟ್ ಮಾಡಿದ್ದು ಅಂತ. ನಾನೇ ಸರ್ ನನ್ನ ಅನುಭವ ಅಂತ ಹೇಳಿದೆ. ಸೂಪರ್ ಆಗಿದೆ ಮೇಡಮ್ ಡ್ರಾಫ್ಟ್, ಒಂದು ಸೆಕ್ಷನ್ ಆ್ಯಡ್ ಮಾಡಿದ್ದೀವಿ ನಿಮಗೆ 509 ಅಂತ ಹೇಳಿದರು. ಸರಿ, ನಾನು ಕಂಪ್ಲೇಂಟ್ ಮಾಡಿದೆ. FIR ಕಾಪಿ ಇದು ನಾನು ಡೀಟೇಲ್ಸ್ ಹೇಳಲ್ಲ, ಯಾಕಂದರೆ ನಿಮಗೆಲ್ಲ ಇನ್ನೂ ಕಾನೂನನ್ನು ರುಚಿ ತೋರಿಸ್ತೀನಿ. ಸೊ ಇದರ ಮುಂದುವರಿದ ಭಾಗವಾಗಿ ನಿನ್ನೆ ನನಗೊಂದು 164 ಸ್ಟೇಟ್ಮೆಂಟ್ ಕೊಡಲಿಕ್ಕಿತ್ತು ಸಿವಿಲ್ ಕೋರ್ಟಲ್ಲಿ. ಜಡ್ಜ್ ಮುಂದೆ ಮೇಡಮ್ ಅವರು, ಲೇಡಿ ಅವರ ಮುಂದೆ ಎಲ್ಲವನ್ನು ಕೇಳಿದರು. ಸೌಜನ್ಯ ಪ್ರಕರಣದಿಂದ ಹಿಡಿದು ನನಗೆ ತೊಂದರೆ ಕೊಟ್ಟಿದ್ದು. ನಿಜವಾಗ್ಲೂ ನಾನು ಹೇಳ್ತೀನಿ, ನನಗೆ ಸರ್ಪ್ರೈಸ್ ಆಗುತ್ತಂದರೆ, ನಾನು D ಗ್ಯಾಂಗ್ ಎದುರು ಇನ್ನೊಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಈ ಶುಭರೈ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂತ ಎಷ್ಟು ಒದ್ದಾಡಿದ್ದೀನಿ ಗೊತ್ತಾ. ಲಾಸ್ಟ್ ಮೊಮೆಂಟ್ ಏನೋ ಕೊಟ್ಟೇ ಇಲ್ಲ, ನಾನು ಬೇಡ ಅನಿಸೋದು, ಸುಮ್ಮನೆ ಬಿಟ್ಬಿಟ್ಟೆ. ಗೊತ್ತಿಲ್ಲ ನನಗೆ, ಆಗ ನನಗೆ ಶುಭರೈ ಪರಿಚಯ ಇಲ್ಲ. ಏನೋ ಸುಮ್ಮನೆ ಒಬ್ಬರಿಗೆ ಇಷ್ಟು ದೀಪಕ್ ಶೆಟ್ಟಿ ಅಗೇನ್ಸ್ಟ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, NCR ಅದು HSR ಸ್ಟೇಷನಲ್ಲಿ. ಅದು ಅವತ್ತೇ ಸಾಲ್ವ್ ಆಯಿತು. ಮತ್ತು ದೀಪಕ್ ಶೆಟ್ಟಿ ನನ್ನ ಬಗ್ಗೆ ಬರೆಯೋದು ನಿಲ್ಲಿಸಿದ್ರು. ಮತ್ತು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ, ಇಲ್ಲ ಅಂತ ಹೇಳೋದಿಲ್ಲ ನಾನು, ಆಯಿತಾ. ತುಂಬ ಅಂದರೆ ನಾನು ತುಂಬ ಡಲ್ ಆದ ಟೈಮಲ್ಲಿ ನನಗೆ ಕಾನೂನಿನ ಒಂದು ಸಜೆಷನ್ ಕೊಟ್ಟಿದ್ದು ಅವರು. ತುಂಬ ವೀಡಿಯೋಸ್ ಮಾಡುವಾಗಲೂ ನನಗೆ ಅದನ್ನು ನೋಡಿ ಬೇಡ, ಡಿಲೀಟ್ ಮಾಡು, ಮಹೇಶ್ ಅಣ್ಣನಿಗೆ ಇಷ್ಟು ಹೋಗಬೇಡ, ಪ್ರಸನ್ನಕ್ಕನ ಜೊತೆ ಚೆನ್ನಾಗಿರು, ಅಂಬಿಕಾ ಮೇಡಮ್ ಜೊತೆಲ್ಲ ಚೆನ್ನಾಗಿರು ಅಂತ ಹೇಳಿದ್ರು. ದೀಪಕ್ ಶೆಟ್ಟಿ ಬೇರೆ ಯಾರೂ ಅಲ್ಲ. ಇಲ್ಲ, ನಾನು ಆ ಗ್ಯಾಂಗ್ ಬೇಡ, ಈ ಗ್ಯಾಂಗ್ ಬೇಡ, ನಾನು ನನ್ನಷ್ಟಕ್ಕೆ ಇರ್ತೀನಿ ಅಂತ ಹೇಳಿ ಕೊನೆಗೆ ಕಾನೂನಾತ್ಮಕವಾಗಿ ನಾನು ಅಡಿಷನಲ್ CMM ಕೋರ್ಟ್, ನೃಪತುಂಗ ರೋಡ್, ಬೆಂಗಳೂರು. ಸೊ ಪೊಲೀಸ್ ಠಾಣೆ ಯಾವುದು ಅಂತ ಇವಾಗ ಹೇಳಲ್ಲ, ನಾನು ಯಾರ ಅಗೇನ್ಸ್ಟ್ ಅಂತ ಹೇಳಲ್ಲ. 5/2/2026ರಿಂದ 11/4/2024ವರೆಗೆ ನನಗೆ ನಿರಂತರ ಸಾಮಾಜಿಕ ಮಾಧ್ಯಮದಲ್ಲಿ ಕಿರುಕುಳ ಕೊಟ್ಟಿದ್ದರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ. ಸುಮಾರು ಒಂದು 5 ಗಂಟೆಗೆ ಹೋದವಳು 9:30ವರೆಗೆ ಪೊಲೀಸ್ ಸ್ಟೇಷನಲ್ಲಿದ್ದೆ. ಅದರ ಪ್ರೊಸೀಜರು. ಸೊ ಇದರದ್ದು ಯಾರಿಗೆಲ್ಲ ಆಗಿದೆ ಅಂತ ನಿಮಗೆ ನೋಟಿಸ್ ಬರೋ ಗೊತ್ತಾಗುತ್ತೆ. ತುಂಬ ಜನ ಆ್ಯಡ್ ಆಗಿದೆ. ಇದರ ಸಂಕ್ಷಿಪ್ತ ಸಾರಾಂಶವೆಂದರೆ, ನಾನು ಅನಿತಾ ಕಾಸರಗೋಡು, ನನ್ನ ತಂದೆ ಹೆಸರು ಹೇಳಿ, ಇವರು ಧರ್ಮಸ್ಥಳ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಕ್ಕೋಸ್ಕರ ನಡೆದ ಹೋರಾಟದಲ್ಲಿ 2023ನೇ ಸೆಪ್ಟೆಂಬರ್ ತಿಂಗಳಿಂದ ಸಕ್ರಿಯವಾಗಿದ್ದು, ಈ ಸಮಯದಲ್ಲಿ ಹೋರಾಟದಲ್ಲಿದ್ದ ಆರೋಪಿಯು ಫಿರ್ಯಾದಿದಾರರಿಗೆ ಪರಿಚಯವಾಗಿದ್ದು, ಸದರಿ ಹೋರಾಟದಲ್ಲಿದ್ದ ಪ್ರಶಾಂತ್ PRS ಎಂಬ ವ್ಯಕ್ತಿ ಜೊತೆ ಇದ್ದ ಹಣದ ವ್ಯವಹಾರದಿಂದಾಗಿ ಫಿರ್ಯಾದಿದಾರರು ಹಿಂದೆ ಸರಿದಿದ್ದು, ಇದಾದ ನಂತರ ಆರೋಪಿಯನ್ನು ಧರ್ಮಸ್ಥಳ ಗ್ಯಾಂಗ್ ಜೊತೆ ಡೀಲ್ ಆಗಿದೆಯಾ, ಸೋಷಿಯಲ್ ಮೀಡಿಯಾದ ಕೆಲವು ಐಡಿಗಳಲ್ಲಿ ಅದು ನಾನು ಬರೆದು ಕೊಟ್ಟಿದ್ದೀನಿ. ವಿಡಿಯೋ ಮತ್ತು ಕಮೆಂಟ್ ಹಾಕಿ ಅಪಪ್ರಚಾರ ಮಾಡಿ ತೇಜೋವಧೆ ಮಾಡೋದು, ಮೊನ್ನೆ ವಾಟ್ಸಪ್, ಯೂಟ್ಯೂಬು,
ಗಳಲ್ಲಿ ಫಿರ್ಯಾದುದಾರರ ಶೀಲದ ಬಗ್ಗೆ ವಿವಿಧ ವಿಡಿಯೋ ಹಾಗೂ ವಾಯ್ಸ್ ಮೆಸೇಜ್ ಅಶ್ಲೀಲ ಸಂದೇಶಗಳನ್ನು ಹಂಚಿಬಿಡೋದು, ಮತ್ತು ಮಾನಸಿಕ ರೋಗಿ, ಗಂಡ ಬಿಟ್ಟವಳು, ಒಂಟಿ ಮಹಿಳೆ ಹೀಗೆಲ್ಲ ಹೇಳಿ ಲೈಂಗಿಕ ದೌರ್ಜನ್ಯ ಎಸಗುವ ಬಗ್ಗೆ ಕಮೆಂಟ್ ಮಾಡೋದು, ಕೊಲೆ ಬೆದರಿಕೆ ಹಾಕೋದು ಇತ್ಯಾದಿ ವಿಷಯಗಳನ್ನು ಎಲ್ಲರ ಎದುರು ಯಾರೆಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ, ಪ್ರಶಾಂತ್ PRS ಇಂದ ಹಿಡಿದು ಎಲ್ಲರ ಬಗ್ಗೆನೂ ಒಂದು ಡೀಟೇಲ್ಡ್ ಒಂದು 3 ಪೇಜ್ ಇದೆ ಕಂಪ್ಲೇಂಟು. ಸೊ ಅದರ ಮೇಲೆ ಸ್ಟೇಟ್ಮೆಂಟು ದಾಖಲಾಗುತ್ತೆ. ನಿನ್ನೆ ಅದರದ್ದು ಇದಿದೆ FIR ಕಾಪಿ, ಇದು ಒರಿಜಿನಲ್ FIR ಕಾಪಿ. ಸದ್ಯಕ್ಕೆ ನಾನು ಈ ಮ್ಯಾಟ್ರನ್ನು ಯಾರು ಡಿಸ್ಕ್ಲೋಸ್ ಮಾಡಬೇಡಿ ಅಂತ ಹೇಳಿ ನನ್ನ ಇಷ್ಟದ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೇನಿದ್ರೂ ಕಾನೂನಾತ್ಮಕ ಹೋರಾಟ. ಮತ್ತು ಶೈಲಜಾ ಮರದ ಮೇಲೆ ಮಾಡಿಲ್ಲ ನಾನು, ಅವಳು ನನ್ನ ಹೆಸರು ಹೇಳದ ಕಾರಣ ನಾನು ಮಾಡಿಲ್ಲ. ಹಾಗಂತ ಏನು ಮಾತಾಡ್ಬೋದು ಅಂತ ಅಂದ್ಕೋಬೇಡಿ. ಎಲ್ಲ ಈ ಚಾನೆಲ್ಗಳ ಮೇಲೂ ನಾನು ಇನ್ನೊಂದು ಕೇಸ್ ಹಾಕ್ತೀನಿ, ಡಿಫಮೇಷನ್. ಸಸ್ಪೆಕ್ಟೆಡ್ ನನ್ನ ಬಗ್ಗೆನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಚಾನಲ್ ಮೇಲೆ ಇನ್ನೊಂದು ಡಿಫಮೇಷನ್ ಕೇಸ್ ಹಾಕ್ತೀನಿ ನಾನು. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಯಾಕಂದರೆ ಇನ್ನೂ ನಾನು ಯೂಟ್ಯೂಬಲ್ಲಿ ಬಂದು ಮಾತಾಡಿ ಪ್ರಯೋಜನ ಇಲ್ಲ ಅನ್ನಿಸ್ತದೆ ನನಗೆ. ಕಾನೂನಿನ ರುಚಿ ತೋರಿಸೋಣ, ಇವರಿಗೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗ್ತದೆ ಅಂತ ಆಗಲಿ ನನ್ನ ಕಡೆಯಿಂದ. ಹಾಗೆ ನಾನು ನಿಮಗೂ ಹೇಳಿದ್ದೀನಿ, ಈ ಶೈಲಜಾ ಅಮರನಾಥ್ಗಾಗಲಿ ಪ್ರಶಾಂತ್ PRSಗೆ ನಾನು ತುಂಬ ಹೇಳಿದ್ದೀನಿ, ಯು ಕ್ಯಾನ್ ಫೈಲ್ ಎ ಡಿಫಮೇಷನ್ ಕೇಸ್ ಆನ್ ಮೀ. ಯಾಕಂದರೆ ಅಷ್ಟು ತೇಜೋವಧೆ ಮಾಡಿದ್ದೀನಿ. ಬಟ್ ನಾನು ಹೇಳಿದ್ದು ಸತ್ಯ, 100ಕ್ಕೆ 100 ಸತ್ಯ. ಎಲ್ಲದಕ್ಕೂ ನನ್ನಲ್ಲಿ ದಾಖಲೆ ಇದೆ, ನನ್ನ ವಾಟ್ಸಪ್ಪಲ್ಲಿ ಚಾಟ್ಗಳಿದೆ. ಪ್ರಶಾಂತ್ ನನಗೆ ಹೇಗೆ ಅಪ್ರೋಚ್ ಆಗಿದ್ದಾರೆ, ಯಾಕೆ ಸೈಲೆಂಟ್ ಆಗಿದ್ದಾರೆ, ನನ್ನ ಮೇಲೆ ಸುಳ್ಳು ಕೇಸಲ್ಲ ಸತ್ಯ ಕೇಸ್ ಹಾಕಿದ್ದೀನಿ ಪ್ರಶಾಂತ್, ಆಯಿತಾ. ಇನ್ನೂ ಸಿಗ್ತೀನಿ ನಿಮಗೆ, ಮಾತಾಡ್ತೀನಿ. ಯಾಕಂದರೆ ನಮ್ಮ ನಡುವಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಗೇ ಕ್ರಿಯೇಟ್ ಆಗಿದೆ, ಹಾಗೇ ಇದೆ ಅದು ದ್ವೇಷ. ಸರಿ ಮಾಡೋಣ, ಜಗಳ ಮಾಡೋದು ಬೇಡ. ನಾನು ಸಿಗ್ತೀನಿ ನಿಮಗೆ, ಸ್ವಲ್ಪ ಟೈಮ್ ಕೊಡಿ ನನಗೆ, ನಾನು ಬರಲಿಕ್ಕಿದ್ದೀನಿ ಊರಿಗೆ. ನನಗೆ ಯಾರೂ ಬೇಡ, ಪ್ರಶಾಂತ್ PRS ಮತ್ತು ಅನಿತಾ ನಡುವೆ ಯಾರೂ ಬೇಡ. ನಾವಿಬ್ಬರೇ ಮಾತಾಡಿಕೊಂಡು ರಿಸಾಲ್ವ್ ಆಗೋ ಮ್ಯಾಟ್ರಿದು. ಹೋರಾಟಗಾರರಿಗೆ ಟಾರ್ಗೆಟ್ ಮಾಡಬೇಡಿ. ನಿಮಗೆ ತೊಂದರೆ ಆಗಿದ್ದು ಪ್ರಶಾಂತ್ ಬಗ್ಗೆ ಮಾತ್ರ ಮಾತಾಡಿ ಅಂತ. ಹೌದು, ಡೈಲಿ ಒಂದು ವೀಡಿಯೋ ಪ್ರಶಾಂತದ್ದು ಇದ್ದೇ ಇರುತ್ತೆ. ಗೊತ್ತಿಲ್ಲ, ಆ ವ್ಯಕ್ತಿ ಏನಾದರೂ ವೀಡಿಯೋ ಶೈಲಜಾ ಅಮರನಾಥ್ ಜೊತೆ ಹೋಗಿ ನನ್ನ ಬಗ್ಗೆ ಮಾತಾಡಿದು, ಟಾಂಟ್ ಕೊಟ್ಟು ಮಾತಾಡೋದು, ಅನ್ನೊಂದು ವೀಡಿಯೋದಲ್ಲಿ ನನ್ನ ಬಗ್ಗೆ ಹೇಳೋದು, ವಿಷಕನ್ಯೆ, ಅವಳು ಹಾಗೆ ಹನಿ ಟ್ರ್ಯಾಪ್ ಮಾಡ್ತಾಳೆ, ಹೀಗೆ ಅಂತ ಹೇಳಿದರೆ ಒಂದು ವೀಡಿಯೋಕ್ಕೆ ನನ್ನ 4 ಕೌಂಟ್ರ್ ವೀಡಿಯೋ ಬರುತ್ತೆ. ಯಾರು ಹೇಳಿದರೂ ಕೇಳಲ್ಲ. ಸೊ ಇದಿಷ್ಟೇ ಇವತ್ತಿನ ವಿಚಾರ, ಮತ್ತೆ ಸಿಗ್ತೀನಿ.